ಅದನ್ನ ಸ್ಟೇಟ್ ಗೌರ್ಮೆಂಟ್ ಹ್ಯಾಂಡ್ ಓವರ್ ಮಾಡಿದ್ರು. ಸ್ಟೇಟ್ ಗೌರ್ಮೆಂಟ್ ಅದರಲ್ಲಿ ಇವಾಗ KEDBಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಇನ್ನು 600 acres ಲ್ಯಾಂಡ್ ಇದೆ, ಅದನ್ನು ವಿವಿಧ ಉದ್ದೇಶಗಳಿಗಾಗಿ ಅಂತ ಕಂದಾಯ ಗೌರ್ಮೆಂಟ್ ಆ 600 acres ಅಲ್ಲಿ 100 acres ನ ಪೊಲೀಸ್ ಟ್ರೈನಿಂಗ್ ಸ್ಕೂಲಿಗೆ ಕೊಟ್ಟಿದ್ದಾರೆ. ಇನ್ನು 38 acres ಬೇರೆ ಕೊಟ್ಟಿದ್ದಾರೆ. ಇನ್ನು ನಿಯರ್ಲಿ 450 acres ಲ್ಯಾಂಡ್ ಆಗಿ ಮಾತಾಡ್ತೀನಿ ಬಿಡಿ. ಅಂದರೆ ಇವಾಗ ಏನು ನೀವು ಇನ್ ದ ಮಂತ್ ಆಫ್ 2024 7th March 2024 ಏನು ನೀವು ಒಂದು ಆರ್ಡರ್ ಮಾಡ್ತಿದ್ದೀರಾ, ವೈ ಡೋಂಟ್ ಯು ಗಿವ್ ದಿಸ್ 100 acres ಆಫ್ ಲ್ಯಾಂಡ್, ಯಾವುದೋ ಒಂದು ಯೂನಿಟ್ ರೆಡಿ ಮಾಡ್ತಾರೆ, ಇನ್ನೂ ಒಂದು 10 ಜನಕ್ಕೆ ಎಂಪ್ಲಾಯ್ಮೆಂಟ್ ಆಗುತ್ತೆ ಅಂತ ಕೇಳ್ತೀನಿ. ಇವಾಗ ಇವ್ರ ಹತ್ರ ಇರೋದು ವಾಪಸ್ ತೊಗೊಂಡು ಮತ್ತೆ ಕೊಡೋಕ್ಕೆ ಏನು ಇದು ನನಗೇನು ಅದರಲ್ಲೇನು ಇದಾಗಲ್ಲ ಅಂತ ನನಗನ್ಸುತ್ತೆ. ಮೇ ಬಿ ದೇ ವಿಲ್ ಟೇಕ್ ದ ಡಿಸಿಷನ್. ಬಟ್ ಇಷ್ಟು 1.5 ವರ್ಷದಿಂದ ಏನಕ್ಕೆ ಪೆಂಡಿಂಗ್ ಮಾಡ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಇಲ್ಲ, ಈಗ ಆಯಿತು ರೀಸೆಂಟಾಗಿ ಏನು ಅದು ಸ್ಟೇಟ್ ಗೌರ್ಮೆಂಟ್ಗೆ ಹ್ಯಾಂಡ್ ಓವರ್ ಈಗ CMD ಟ್ರಾನ್ಸ್ಫರ್ ಮಾಡಿದ್ದಾರೆ. 982 acres ವಾಪಸ್ ತೊಗೊಂಡಿದ್ದಾರೆ ಅಂತ ಹೇಳ್ತಾರಲ್ಲ, ಅದರಲ್ಲಿ 7th March 2024 ಇವ್ರು ನಮಗೆ 100 ಎಕರೆ ಬೇಕು ಅಂತ ಏನು ನೀವು ಫಿಕ್ಸ್ ಮಾಡಿದಿರೋ 6 ಲಕ್ಷ ಒಂದು ಎಕರೆ ಹಂಗೆ ನಮಗೆ ಕೊಡಿ ಅಂತ ಕೇಳಿದಾಗ ಅದು ತೊಗೊಳ್ಳೋ ಮುಂಚೆನೇ ಆ 100 ಎಕರೆ ನೀವು ತೊಗೊಳ್ಳಿ ಅಂತ ಹೇಳ್ಬೋದಾಗಿತ್ತಲ್ಲ. ಅದು 2 ವರ್ಷ ಆಯಿತು ಸರ್. ಈಗ BGML ಮನೆಗಳಿಗೆ ಎಕ್ಸ್ಟ್ರಾ ಮನೆಗಳಿಗೆ ಏನು ನೋಟಿಸ್ ಏನೋ ಇಶ್ಯೂ ಮಾಡ್ತಾರೆ? ಬೆಮೆಲ್ದಾಗೋಯ್ತಾ? ಬೆಮೆಲ್ದಾಗೋಯ್ತಾ? ಅದು BGMLದು ಬೆಮೆಲ್ದು ಕಾಂಟ್ರಾಕ್ಟ್ ವರ್ಕರ್ಸ್ ಏನು ಅವ್ರು ಸ್ಟ್ರೈಕ್ ಹೋದ್ರು, ಅದಾದಮೇಲೆ ನಾನು ಮತ್ತು ಕುಮಾರಸ್ವಾಮಿ ಅವರು ಮತ್ತು ಬಂದು ಮಾತಾಡಿದ ಮೇಲೆ ಆವತ್ತಿಂದ ನನಗೆ ಅವರು ಕಾಂಟ್ಯಾಕ್ಟ್ ಬಂದಿಲ್ಲ. ಇದು ಹೇಳೋಕ್ಕೆ ನಿಮ್ಗೆ ಸ್ಪಷ್ಟವಾಗಿ ಹೇಳಿ, ನೀವು ಪೇಪರಲ್ಲೂ ಬರೀರಿ. ಆವತ್ತಿಂದ ನನಗೆ ಬೆಮೆಲ್ ಕಾಂಟ್ರಾಕ್ಟ್ ಎಂಪ್ಲಾಯೀಸ್ ಆರ್ ನಾಟ್ ಇನ್ ಟಚ್ ವಿತ್ ಮೀ. ಆದ್ರೂ ನಾನು ರಾಜನಾಥ್ ಸಿಂಗ್ ಅವ್ರಿಗೆ ಹೋಗಿ ಹಿಂಗೆ ಪ್ರಾಬ್ಲಮ್ ಆಗಿದೆ ಅಂತ ಲೆಟ್ರ್ ಕೊಟ್ಟು, ಅದಾದಮೇಲೆ 1 ವಾರ 10 ದಿನ ಆದಮೇಲೆ ಸೆಂಟ್ರಲ್ ಎಂಪ್ಲಾಯ್ಮೆಂಟ್ ಇದು ಅಂತ ಏನು ಬಂದಿದ್ದಾರೋ, ಇವಾಗ ಏನು ಮೀಟಿಂಗ್ಸ್ ನಡೀತಾ ಇದ್ದಾರೋ ಅದು ನಡ್ಕೊಂಡು ಹೋಗ್ತಾ ಇದೆ. ಅದ್ರ ಮಾಹಿತಿನೂ ನನಗೆ ಬೆಮೆಲ್ ಎಂಪ್ಲಾಯೀಸ್ ನನಗೆ ಇವಾಗವರೆಗೂ ಕೊಟ್ಟಿಲ್ಲ. ಅರ್ಥ ಮಾಡ್ಕೊಳ್ಳಿ, ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಆದಾಗ ಮಾತ್ರ ಸಂಸದರ ಜ್ಞಾಪಕ ಬರ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಬರ್ತಾರೆ, ನಮಗೆ ಸಹಾಯ ಮಾಡಿಲ್ಲ ಅಂತ ಬರ್ತಾರೆ. ಯಾವತ್ತು ಅವರು ಸ್ಟ್ರೈಕ್ ಮಾಡಿದ್ದು? ಎಷ್ಟು ದಿನ ಆಯಿತು? 3 months ಆಯಿತು. 3 months ಅಲ್ಲ, ಇನ್ನೂ ಜಾಸ್ತಿನೇ ಆಗಿದೆ. ಒಂದು 5 ತಿಂಗಳಾಗಿದೆ. 5 ತಿಂಗಳಿಂದ ಇವತ್ತವರೆಗೂ ಏನೇನು ನಡೀತಾ ಅಂತ ಬರಲ್ಲ. ಏನಾದರೂ ಎಲ್ಲ ಫೈನಲ್ ಸ್ಟೇಜ್ ಬಂದು ಅವರು ಬೆಮೆಲ್ ಅವ್ರು ಇವಾಗ ಮಾಡ್ತಾ ಇದ್ದೀವಿ ಅಂದಾಗ ಆವಾಗ ಓಡ್ ಬರ್ತಾರೆ ನನ್ನ ಹತ್ರ. ಫೀಡ್ಬ್ಯಾಕ್ ಕೊಡಬೇಕಲ್ಲ ನನಗೂ. ಇದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಪ್ರೆಸ್ ಅವರು ಅರ್ಥ ಮಾಡ್ಕೊಳ್ಳಿ, ಬೆಮೆಲ್ ಯೂನಿಯನ್ ಅವರು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಏನೇನು ಪ್ರಾಬ್ಲಮ್ ಆಗುತ್ತೋ ಬಂದು ಹೇಳ್ತಾ ಇದ್ರೆ ನಮಗೂ ಮಾಹಿತಿ ಇರುತ್ತೆ. ಸೊ ದಟ್ ಈವನ್ ಐ ಕ್ಯಾನ್ ಟಾಕ್ ಟು ದ ಮ್ಯಾನೇಜ್ಮೆಂಟ್ ಆರ್ ಟಾಕ್ ಟು ದ ಮಿನಿಸ್ಟ್ರಿ. ಏನು ಇಲ್ಲದೆ ಇದ್ದಾಗ ಲಾಸ್ಟಲ್ಲಿ 5 ತಿಂಗಳಿಂದ ಒಬ್ಬರು ಬಂದಿಲ್ಲ ನನ್ನ ಹತ್ರ. ಸ್ಟೇಟ್ಮೆಂಟ್ ಮಾತ್ರ ಮಾಡ್ತಾ ಇರ್ತಾರೆ, ಯಾರೋ ಒಂದು ಯೂನಿಯನ್ ಲೀಡರ್ಸು ಯಾರೋ ಅವರು ಇವರು ಮಾಡ್ತಾ ಇರ್ತಾರೆ, ಪ್ರೆಸ್ಸಲ್ಲಿ ನೋಡ್ತಾ ಇರ್ತೀನಿ. ಸೊ ವಾಟ್ ಡು ಯು ವಾಂಟ್ ಮೀ ಟು ರಿಯಾಕ್ಟ್? ಸರ್, ಈಗ BGML MD ಮತ್ತು ಸೆಕ್ರೆಟರಿನ ಭೇಟಿ ಆಗಿದ್ದಾರೆ ಅಂತ ಒಂದು ಸುದ್ದಿ ಬಂತು. ಏನು ಡಿಮ್ಯಾಂಡ್ ಇಟ್ಟಿದ್ದೀರಾ? ಏನು BGML ಡಿಮ್ಯಾಂಡ್ ಏನೂ ಇಟ್ಟಿಲ್ಲ. ಏನು ಪೊಸಿಷನ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೋ ಅದು ನಂಬರ್ಸ್ ಹೇಳ್ಕೊಡ್ತೀನಿ. 2806 STBP ಎಂಪ್ಲಾಯೀಸ್ ಇದ್ದಾರೆ. ಪೊಸಿಷನ್ ಸರ್ಟಿಫಿಕೇಟ್ 920 ಮೆಂಬರ್ಸ್ಗೆ ಕೊಟ್ಟಿದ್ದಾರೆ ಡ್ಯೂರಿಂಗ್ February 2024. ಬ್ಯಾಲೆನ್ಸ್ ಪೊಸಿಷನ್ ಸರ್ಟಿಫಿಕೇಟು 1776 ಇದೆ. ಪ್ರಾಬ್ಲಮ್ ಏನಾಗಿದೆ ಅಂದರೆ 418 STBP ಎಂಪ್ಲಾಯೀಸ್ ಹ್ಯಾವಿಂಗ್ ಅಡಿಷ್ನಲ್ ಹೌಸ್ ಮತ್ತು 141 ಪೀಪಲ್ ಹ್ಯಾವ್ ನಾಟ್ ರೆಮಿಟೆಡ್, ಸೇಲ್ ವ್ಯಾಲ್ಯೂ ಹ್ಯಾವ್ ನಾಟ್ ರೆಮಿಟೆಡ್ ಟಿಲ್ ಟುಡೇ. ರೆಮಿಟ್ ಮಾಡಬೇಕಾಗಿತ್ತಲ್ಲ ಇವರು. ಇದಕ್ಕೆ 1 ಸ್ಕ್ವೇರ್ ಫೀಟ್ಗೆ ಎಷ್ಟು 10 rupees ವಾಟ್ ಎವರ್ ಇಟ್ ಇಸ್. 1000 ಸ್ಕ್ವೇರ್ ಫೀಟ್ಗೆ 10 rupees ಪರ್ ಸ್ಕ್ವೇರ್ ಫೀಟ್. 1000 to 3000 rupeesಗೆ 20 ರೂಪಾಯಿ. ಅಬೌವ್ 3000 rupees 30 rupees ಅಂತ ಏನು ಫಿಕ್ಸ್ ಮಾಡಿದ್ರು, ದೇ ಹ್ಯಾವ್ ನಾಟ್ ಪೇಡ್. ದಟ್ ಬ್ಯಾಲೆನ್ಸ್ ಈಸ್ ಅರೌಂಡ್ 559 ಪೀಪಲ್. ಇದು ಎಲ್ಲ ಸೇರಿ ಫೈನಲ್ ಆಗಿ 1776 ಏನು ರೆಡಿ ಇದೆಯೋ ಅದ್ರ ಜೊತೆ ಈ 1217 ವಿಚ್ ಆರ್ ಬೀಂಗ್ ಫೈನಲೈಸ್ ಫಾರ್ ಡಿಸ್ಟ್ರಿಬ್ಯೂಷನ್ ಹ್ಯಾಸ್ ಬಿನ್ ಪೆಂಡಿಂಗ್. ಬಟ್ ಕೋರ್ಟ್ ಆರ್ಡರ್ ಏನಾಗಿದೆ ಅಂದರೆ, ಐ ಥಿಂಕ್ STBP ಇದು ಮಾಡಿದಾಗ I think they have told it is regarding something. Sorry, regarding only the Bemal extension. ಈಗ ಬೆಮಲ್ ಬೇರೆ ಕಡೆಗೆ
ಇಂಡಸ್ಟ್ರಿ ಮಾಡ್ತಾ ಇದ್ದಾರೆ, ಈಗ ಜಾಗ ಇಲ್ವಾ ಅಥವಾ ಸಪ್ಲೈ ಇದೆ, ಎಷ್ಟು ಆಪರೇಷನ್ ಎಲ್ಲರೂ ಸರ್, ಇವಾಗ ಬೆಮೆಲ್ಲಲ್ಲಿ ನೀವು ಅಂದ್ಕೊಂಡಂಗೆ ಅದರ್ವೈಸ್ ನಿಮ್ಗೆ ಯಾರು ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೋ, ವೆದರ್ ಇಟ್ ಇಸ್ ದ ಯೂನಿಯನ್ ಆರ್ ವಾಟ್ ಇಟ್ ಈಸ್, ನಮ್ಗೆ ಅರ್ಥ ಆಗ್ತಾ ಇಲ್ಲ. ಬೆಮೆಲ್ ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೋ ಅದು ಆಲ್ರೆಡಿ ಇಟ್ ಈಸ್ ಮ್ಯಾನುಫ್ಯಾಕ್ಚರಿಂಗ್ ದ ಸೇಮ್ ಪ್ರಾಡಕ್ಟ್ ಎವ್ರಿಥಿಂಗ್. ಅವರು ಇವಾಗ ಎಕ್ಸ್ಪ್ಯಾನ್ಷನ್ಗೆ ವೆನ್ ಎಕ್ಸ್ಪ್ಯಾನ್ಷನ್ ಮಾಡಬೇಕಂದ್ರೆ KGF ಅಲ್ಲೇ ಮಾಡಬೇಕು ಅಂತೇನಿಲ್ಲ. ಅವರು ಎಲ್ಲೆಲ್ಲಿ ಎಕ್ಸ್ಪ್ಯಾನ್ಷನ್ ಮಾಡಬೇಕು ಅಂದ್ಕೊಂಡಿದ್ದಾರೋ, ಇವಾಗ ಮಧ್ಯಪ್ರದೇಶಲ್ಲಿ ಏನು ಮಾಡಬೇಕು ಅಂದ್ಕೊಂಡಿದ್ದಾರೋ, ಛತ್ತೀಸ್ಗಢಲ್ಲಿ ಏನು ಮಾಡಬೇಕು ಅಂದ್ಕೊಂಡಿದ್ದಾರೋ ಆ ಎಕ್ಸ್ಪ್ಯಾನ್ಷನಲ್ಲಿ ನಡೀತಾ ಇದೆ. ಛತ್ತೀಸ್ಗಢಲ್ಲಿ ಮಾಡ್ತಾ ಇರೋದು ಇಟ್ ಈಸ್ ಮೇನ್ಲಿ ಫಾರ್ ಮೈನಿಂಗ್. ಜಾರ್ಖಂಡ್, ಛತ್ತೀಸ್ಗಢ, ಒರಿಸ್ಸಾ ಈಸ್ ಮೇನ್ಲಿ ಫಾರ್ ಮೈನಿಂಗ್. ಅಲ್ಲಿ ಮೈನಿಂಗ್ ಎಕ್ವಿಪ್ಮೆಂಟ್ಸ್ ಮಾಡೋಕ್ಕೆ ಅಲ್ಲಿ ಒಂದು ಯೂನಿಟ್ ರೆಡಿ ಮಾಡ್ತಾರೆ. ಏನು ಮಧ್ಯಪ್ರದೇಶಲ್ಲಿ ಮಾಡ್ತಾ ಇದ್ದಾರೋ, ಏನು ಇವಾಗ ಬುಲೆಟ್ ಟ್ರೈನ್ ಅಂತ ಏನು ಮಾಡ್ತಾ ಇದ್ದಾರೋ ಅದಕ್ಕೆ ಕೋಚಸ್ಸು ಮತ್ತು ಆ ಬುಲೆಟ್ ಟ್ರೈನ್ ಏನು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅದನ್ನು ಯೂನಿಟ್ನ ಮಧ್ಯಪ್ರದೇಶಲ್ಲಿ ಮಾಡ್ತಾ ಇದ್ದಾರೆ. KGF ಅಲ್ಲಿ ಏನೇನು ನಡೀತಾ ಇದೆಯೋ, ಮ್ಯಾನುಫ್ಯಾಕ್ಚರಿಂಗ್ ಆಫ್ ಬುಲ್ಡೋಸರ್ಸ್ ಯೂಸ್ಡ್ ಫಾರ್ ಕೋಲ್ ಮೈನಿಂಗ್, ಎಕ್ಸ್ಕವೇಟರ್ಸ್ ಟು ಯೂಸ್ ಎಕ್ಸ್ಕವೇಟೆಡ್ ಮಡ್ ಓರ್ ಎಕ್ಸೆಟ್ರಾ ಆರ್ ಬೀಂಗ್ ಮ್ಯಾನುಫ್ಯಾಕ್ಚರ್ಡ್ ಹಿಯರ್. ಡಿಫೆನ್ಸ್ HMP ಟ್ರಕ್ಸ್ ಟು ಕ್ಯಾರಿ ಪರ್ಸನಲ್, ಸ್ಮಾಲ್ ಟ್ಯಾಂಕ್ಸ್, ಗನ್ಸ್, ಮಿಸೈಲ್ಸ್ ಅದು ಇಲ್ಲೇ ಮಾಡ್ತಾರೆ. ಡಿಫೆನ್ಸ್ ಆರ್ಮ್ಡ್ ರಿಕವರಿ ವೆಹಿಕಲ್ಸ್ ಟು ರಿಕವರ್ ಬ್ರೇಕ್ ಡೌನ್ ಟ್ಯಾಂಕ್ಸ್ ಅದನ್ನು ಇಲ್ಲೇ ಮ್ಯಾನುಫ್ಯಾಕ್ಚರ್ ಅಂತ ಮಾಡ್ತಾರೆ. ಇಷ್ಟು ಇಲ್ಲಿ ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಇದನ್ನು ಯಾವುದೂ ಸ್ಟಾಪ್ ಮಾಡೋಕ್ಕೆ ಹೋಗ್ತಾ ಇಲ್ಲ ಅವರು. ಸೊ ದ ನ್ಯೂ ಥಿಂಗ್ಸ್ ವಿಚ್ ಆರ್ ಏನು ಬೇಕಾಗಿದೆಯೋ ಅದನ್ನು ಅಲ್ಲಿ ಮಾಡೋಕ್ಕೆ ಅಲ್ಲಿ ಯೂನಿಟ್ಸ್ ರೆಡಿ ಮಾಡ್ಕೊಳ್ತಾರೆ. ಮೆಟ್ರೋ ಕೋಚಸ್ ನಮ್ಮ ಬೆಂಬಲಿಂದ ಮೆಟ್ರೋ ಕೋಚಸ್ಸು ದೇ ಆರ್ ನಾಟ್ ಡೂಯಿಂಗ್ ಎನಿಥಿಂಗ್. ಬುಲೆಟ್ ಟ್ರೈನ್ ಅಂತ ಏನು ಬರ್ತಿದೆ 2027 ಏನು ಅಹಮದಾಬಾದ್ ಟು ಡೆಲ್ಲಿ, ಬಾಂಬೆ ಟು ಡೆಲ್ಲಿ ಏನು ಮಾಡಬೇಕಾಗಿದೆಯೋ ಆ ಬುಲೆಟ್ ಟ್ರೈನ್ ಎಕ್ವಿಪ್ಮೆಂಟ್ಸ್ ಆ್ಯಂಡ್ ಆ ಕೋಚಸ್ನ ಅಲ್ಲಿ ಪ್ರೊಡಕ್ಷನ್ಗೆ ಅದು ಮಾಡ್ತಾ ಇರೋದು ಮಧ್ಯಪ್ರದೇಶಲ್ಲಿ. ಎಲ್ಲಿ ಎಕ್ಸ್ಪ್ಯಾನ್ಷನ್ಗೆ ಬೆಮೆಲ್ ಅವ್ರು ಕೇಳಿದಾರಲ್ಲ, ದೇ ಹವ್ ಆಸ್ಕ್ಡ್ ಗೌರ್ಮೆಂಟ್ ಆಫ್ ಕರ್ನಾಟಕ ಫಾರ್ ಲ್ಯಾಂಡ್ 8/1/2025 ರಿಕ್ವೆಸ್ಟ್ ಫಾರ್ ಅಲಾಟ್ಮೆಂಟ್ ಆಫ್ 100 acres ಆಫ್ ಲ್ಯಾಂಡ್ ಬೈ ಸ್ಟೇಟ್ ಗೌರ್ಮೆಂಟ್ ಅಟ್ KGF ಆನ್ ಔಟ್ರೈಟ್ ಪರ್ಚೇಸ್. ಸೊ ಇಂಥ ಒಂದು ಪರಿಸ್ಥಿತಿ ಇದ್ದಾಗ ಸ್ಟೇಟ್ ಗೌರ್ಮೆಂಟ್ಗೆ ನಮ್ಗೆ ಜಮೀನು ಕೊಡಿ ಅಂತ ಕೇಳಿದಾಗ ಇವರು ಇವತ್ತವರೆಗೂ ಅದಕ್ಕೆ ಕರೆಕ್ಟಾಗಿ ರೆಸ್ಪಾಂಡ್ ಮಾಡಿಲ್ಲ. ಸೊ ದಿಸ್ ಈಸ್ ದ ಸಿಚುವೇಶನ್. ಏನು ಬೆಮೆಲ್ ಯೂನಿಯನ್ಸ್ ಆದರೂ ಆಗಲಿ, ಇಲ್ಲಾಂದರೆ ನೀವು ನ್ಯೂಸ್ ಪೇಪರ್ ಏನು ಬರುತ್ತೆ ನೀವೇನು ಹೇಳ್ತಾ ಇದ್ದೀರಾ ಅಂದರೆ ನೀವೊಂದು ಬೆಮೆಲ್ನ ಇಲ್ಲಿ ಕ್ಲೋಸ್ ಮಾಡಿಬಿಡ್ತಾರೆ, BGML ಹೆಂಗೆ ಕ್ಲೋಸ್ ಮಾಡ್ದಂಗೆ, ಆಲ್ ದಟ್ ಈಸ್ ಫಾಲ್ಸ್ ನ್ಯೂಸ್. ನಾನು ಒಂದು 4 ದಿನ ಹಿಂದೆ ಬೆಮೆಲ್ ಆಫೀಸ್ಗೆ ಹೋಗಿ ಕಾರ್ಪೊರೇಟ್ ಆಫೀಸ್ಗೆ ಎಲ್ಲ ಕೇಳ್ಕೊಂಡು ಬಂದಿದ್ದೀನಿ. ದಿಸ್ ಇಸ್ ವಾಟ್ ದ ಇನ್ಫಾರ್ಮೇಷನ್ ದೇವ್ ಗಿವನ್. ಪ್ರೊಡಕ್ಷನ್ ಏನು ನಡೀತಾ ಇದೆ ಅಂತ. ಇನ್ನು ಫ್ಯೂಚರ್ ಪ್ರಾಜೆಕ್ಟು ಹಲ್ಸ್ ಫಾರ್ ಟ್ಯಾಂಕ್ಸ್, ಓವರ್ ಹಾಲಿಂಗ್ ಆಫ್ ಟ್ಯಾಂಕ್ಸ್ ಇವೆಲ್ಲ ಮಾಡೋಕ್ಕೆ ಅವರು ಸಿದ್ಧವಾಗಿದ್ದಾರೆ. ಆಲ್ರೆಡಿ ಇನ್ನೂ ಒಂದು ಯೂನಿಟ್ ರೆಡಿ ಮಾಡ್ತಾರೆ ಪಕ್ಕದಲ್ಲಿ. ಅದು ಬೆಮೆಲ್ ಎಂಪ್ಲಾಯೀಸ್ ಕೇಳಿದ್ರೆ ಗೊತ್ತಾಗುತ್ತೆ. ಒಂದು ಗ್ರೂಪ್ ಅದೇನದು ಇನ್ನೊಂದೇನು ರೆಡಿ ಮಾಡ್ತಾರೆ ಬೆಮೆಲ್, ಇನ್ನೊಂದು ಹ್ಯಾಂಗರ್ ರೆಡಿ ಮಾಡ್ತಾರೆ. ಸೊ ಹ್ಯಾಂಗರ್ ಈಸ್ ಆಲ್ರೆಡಿ ಇನ್ ದ ಪ್ರೊಡಕ್ಷನ್ process. So once that is manufactured, the other new items which they are ready to manufacture, ಅದನ್ನು ರೆಡಿ ಮಾಡ್ತಾರೆ. ಈಗ 100 acres ಕೊಟ್ಟರೆ ಎಕ್ಸ್ಪ್ಯಾನ್ಷನ್ ಮಾಡ್ತಾರೆ. ಅವರು ಏನು ಬೆಮೆಲ್ ಏನು ಐಡಿಯಾ ಇದೆಯೋ ಅದು ಮಾಡೋಕ್ಕೆ ಅವ್ರು ರೆಡಿ ಇದ್ದಾರಲ್ಲ. ಅವ್ರ ದುಡ್ಡು ಅವರು ಜಮೀನು ಕೇಳ್ತಾ ಇದ್ದಾರೆ. ಇವಾಗ ಸ್ಟೇಟ್ ಗೌರ್ಮೆಂಟ್ ಅದು ಕೊಡೋಕ್ಕೆ ರೆಡಿ ಇಲ್ಲ ಅಂದರೆ ಇನ್ನು ವೈ ಆರ್ ದೇ ಆಸ್ಕಿಂಗ್ ಫಾರ್ ಎಕ್ಸ್ಪ್ಯಾನ್ಷನ್ ಅಂತ. ಅವರೇನು ಜಮೀನು ಸುಮ್ಮನೆ ತೊಗೊಂಡು ನಾವು ಇಟ್ಕೊಳ್ಳೋಕ್ಕಂತೂ ಇಲ್ಲ, ಎಕ್ಸ್ಪ್ಯಾನ್ಷನ್ ಮಾಡೋಕ್ಕೆ ಅವರು ಕೇಳ್ತಾ ಇದ್ದಾರೆ. ಅದು ನೀವು ಬೆಮೆಲ್ ಅವ್ನು ಕೇಳಬೇಕಲ್ಲ. ವೆನ್ ಇಟ್ ಈಸ್ ಗಾನ್ ಫ್ರಮ್ ಅನ್ ಅಫಿಷಿಯಲ್ ಲೆಟರ್ ಹಸ್ ಗಾನ್ ಟು ದ ಡೆಪ್ಟಿ ಕಮಿಷನರ್ ಕೋಲಾರ್ ಡಿಸ್ಟ್ರಿಕ್ಟ್ ಆನ್ January 2025. So I think even the MLA will be aware of this. The current circle rate of ₹6 lakhs per acre as notified via office memorandum LND CR 93/2020-21 dated 7/3/2024 issued by District Commissioner
Kolar may be considered favorably. ನಾವು ಡಿ ಸಿ ಏನು ಮಾತಾಡಿದ್ವಿ ಸರ್ ಕುಡಿಯೋದು This is what I have got information. This is what I have taken. ನೀವು ಯಾವಾಗ ಪ್ರೆಸ್ಸಲ್ಲಿ ಮತ್ತು ಪಾಪ ಯೂನಿಯನ್ಸ್ ಅವರು ಮತ್ತು ವರ್ಕರ್ಸು ಬೆಮೆಲ್ ಕ್ಲೋಸ್ ಆಗಿಬಿಡುತ್ತೆ ಅಂತ ಏನೋ ಒಂದು ಆತಂಕ ಇದೆಯೋ ಫಸ್ಟ್ ಅದನ್ನು ಕ್ಲಿಯರ್ ಮಾಡೋಣ ಅಂತ ನಾನು ಇಲ್ಲಿ ನಿಮಗೆ ಈಗ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ. ಏನೇನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೋ, ಏನೇನು ಯೂನಿಟ್ಸ್ ರನ್ ಆಗ್ತಾ ಇದೆಯೋ ಅವೆಲ್ಲ ಹಂಗೆ ಕಂಟಿನ್ಯೂ ಆಗುತ್ತೆ. ಇದ್ರ ಜೊತೆ ಏನು ಹ್ಯಾಂಗರ್ಸಿನ್ನು ರೆಡಿ ಮಾಡ್ತಾ ಇದ್ದಾರೋ ಬೇರೆ ಪ್ರೊಡಕ್ಷನ್ ಮಾಡೋಕ್ಕೂ ರೆಡಿ ಆಗ್ತಾ ಇದ್ದಾರೆ. ಸೊ ಬೆಮೆಲ್ನ ಇಲ್ಲಿ ಕ್ಲೋಸ್ ಮಾಡಬೇಕು ಅಂತ ಏನು ಒಂದು ಸುಳ್ಳು ಸುದ್ದಿ ಏನು ಯಾರು ಇದು ಮಾಡ್ತಾರೋ ನನಗೆ ಗೊತ್ತಿಲ್ಲ, ಅದೆಲ್ಲ ಸುಳ್ಳು ಅಂತ ಹೇಳೋಕ್ಕೆ ಇವಾಗ ನಾನು ಇವತ್ತು ನಿಮಗೆ ಪ್ರೆಸ್ ಮೀಟಲ್ಲಿ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಬೆಂಬಲ ಥರನೇ ಈವನ್ ಎಚ್ ಎ ಎಲ್ಲು ಆಂಧ್ರಕ್ಕೆ ಕೇಳಿದ್ದಾರೆ, ಚಂದ್ರಬಾಬು ನಾಯ್ಡು ರಾಜನಾಥ್ ಸಿಂಗನ್ನು ಭೇಟಿಯಾಗಿದ್ದಾರೆ. ಅವರು ಫೇವರಬಲ್ ಇದು ಮಾಡಿದ್ದಾರೆ. ಸರ್, ಒಂದು ನೀವು ಎಲ್ಲ ನಾನೇ ಮಾಡಬೇಕು, ಎಲ್ಲ ನಾನೇ ತಿನ್ನಬೇಕು ಅಂತ ನೀವೇ ಇದು ಮಾಡೋಕ್ಕಾಗುತ್ತಾ? ನೀವು ಜಾಗ ಕೊಡಿ, ಆಮೇಲೆ ಮಾಡಲಿಲ್ಲ ಅಂದರೆ ಆಮೇಲೆ ಮಾತಾಡೋಣ. ವಿ ಆಲ್ರೆಡಿ ಹ್ಯಾವ್ ಒಂದು ಯೂನಿಟ್. ಇವಾಗ ಆಂಧ್ರ ಅವರೋ ಇಲ್ಲಾಂದರೆ ತಮಿಳ್ನಾಡು ಅವರಾದರೂ ಇಲ್ಲ ಬೇರೆ ಸ್ಟೇಟ್ ಯಾರಾದರೂ ನಾವು ಜಾಗ ಕೊಡ್ತೀವಿ, ಯಾವುದಾದ್ರೂ ಒಂದು ಯೂನಿಟ್ ರೆಡಿ ಮಾಡಿ ಅಂತ ಕೇಳಿದಾಗ ಆ ಪರಿಸ್ಥಿತಿ ಬಂದಾಗೆ ಇವಾಗ ಛತ್ತೀಸ್ಗಢಲ್ಲಿ ಒಂದು ಯೂನಿಟ್ ಓಪನ್ ಮಾಡ್ತಾರೆ. ಬಿಕಾಸ್ ಇಟ್ ಈಸ್ ಓನ್ಲಿ ಕನ್ಸರ್ನ್ ವಿತ್ ಮೈನಿಂಗ್ ಏನು ಬೇಕು ಆ ಎಕ್ವಿಪ್ಮೆಂಟ್ ಅಲ್ಲಿ ಮಾಡಿದ್ರೆ, ಜಸ್ಟ್ ಗಿವಿಂಗ್ ಎಕ್ಸಾಂಪಲ್, ಮೈನಿಂಗ್ ಏನು ಮಾಡ್ತಾರೋ ಅದನ್ನು ಅವರು ಅಲ್ಲಿ ಉಪಯೋಗಿಸಿದ್ರೆ ಅಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಈಸಿ ಆಗುತ್ತೆ, ಅಲ್ಲಿ ಎಂಪ್ಲಾಯ್ಮೆಂಟ್ ಜನರೇಟ್. ಅದ್ರ ಜೊತೆ ಏನು ಇವಾಗ ಬುಲೆಟ್ ಟ್ರೈನ್ ಮಾಡಬೇಕು ಅಂದ್ಕೊಂಡು ದಟ್ ರಿಕ್ವೈರ್ಸ್ ಅ ಲಾಟ್ ಆಫ್ ಲ್ಯಾಂಡ್ ಆ್ಯಂಡ್ ಲಾಟ್ ಆಫ್ ಇನ್ವೆಸ್ಟ್ಮೆಂಟ್. ಸೊ ಮಧ್ಯಪ್ರದೇಶ್ ಗೌರ್ಮೆಂಟ್ ಇಸ್ ಆಫರ್ಡ್ ದಮ್ ಲ್ಯಾಂಡ್. ಸೊ ಅದಕ್ಕೆ ಅವರು ಅಲ್ಲಿ ಯೂನಿಟ್ ಸೆಟಪ್ ಮಾಡ್ತಾರೆ. ಆಂಧ್ರ ಅಲ್ಲಿ ಚಂದ್ರಬಾಬು ನಾಯ್ಡು ಅವರು ಹೆಲಿಕಾಪ್ಟರ್ ಯೂನಿಟ್ ಎಚ್ ಎಲ್ ಅವ್ರು ಮಾಡಿ ಅಂದರೆ ಇಫ್ ಇಟ್ ಈಸ್ ಫೀಸಿಬಲ್ ಫಾರ್ ಎಚ್ ಎಲ್, ಇಫ್ ಇಟ್ ಈಸ್ ಫೀಸಿಬಲ್ ಫಾರ್ ಗೌರ್ಮೆಂಟ್ ಆಫ್ ಇಂಡಿಯಾ, ಇಫ್ ಇಟ್ ಈಸ್ ಫೀಸಿಬಲ್ ಫಾರ್ ಗೌರ್ಮೆಂಟ್ ಆಫ್ ಆಂಧ್ರ ಪ್ರದೇಶ್. ಕಂಟೆಸ್ಟ್ ಮಾಡ್ತಾರೆ. ಫುಲ್ ರಿಸಲ್ಟ್ಸ್ ಇನ್ನೂ ಬಂದಿಲ್ಲ, ಇನ್ನೂ 3 ರಿಸಲ್ಟ್ಸ್ ಪೆಂಡಿಂಗ್ ಇದೆ. ಅದು ಬಂದ ಮೇಲೆ ಅದೆಲ್ಲ ಡಿಸೈಡ್. ಹೌದು ಸರ್. ಈಗ ಈ ಎಲೆಕ್ಷನಲ್ಲಿ ನೀವು ಯಾರು ಸಪೋರ್ಟ್ ಮಾಡಿದ್ರಿ? ಯಾವುದು? ಈಗ ನಿನ್ನೆ ಆಯ್ತು ನಮ್ಮ ಎಲೆಕ್ಷನ್ ನಾವು ಅಲ್ಲ, ಮಾಡ್ತೀವಿ. ನೀವು- ಬಿಕಾಸ್ ಇಟ್ ಇಸ್ ನಾಟ್ ಜೆ ಡಿ ಎಸ್ ಪಾರ್ಟಿ, ಇಟ್ ಇಸ್ ಅ ಕೋಆಪರೇಟಿವ್ ಮೂವ್ಮೆಂಟ್. ದೆರ್ ಇಸ್ ನೋ ಸಿಂಬಲ್ ಇಸ್ ದಟ್, ದೆರ್ ಇಸ್ ನೋ ಪಾರ್ಟಿ ಸಿಂಬಲ್. ಎವ್ರಿ ಒನ್ ಫಾಟ್ ಆನ್ ದರ್ ಓನ್. ತಂತ್ರಗಾರಿಕೆ 11 ತಿಂಗಳಲ್ಲಿ ಸುಮಾರು ಒಂದು 5-6 ಸತಿ ಮಾತಾಡಿದ್ದೀನಿ BJML ಎಂಪ್ಲಾಯೀಸ್. ದಿಸ್ ಇಸ್ ದ ಓನ್ಲಿ ಸೊಲ್ಯೂಷನ್ ವಿಚ್ ಐ ಆಮ್ ಸೇಯಿಂಗ್. ಅದರ್ ದೆನ್ ದಿಸ್ ದೆರ್ ಇಸ್ ನೋ ಸೊಲ್ಯೂಷನ್ ಅಂತ ಹೇಳ್ತಾ ಇದ್ದೀನಿ. ಒಗ್ಗಟ್ಟಾಗಿ ಬಂದು ನಾನು ಮಾತಾಡಿ, ಇಲ್ಲಾಂದರೆ ನಾನು ಬೇಡ, ನೀವು MP ನೀವು ಸಾಲ್ವ್ ಮಾಡೋಕ್ಕಾಗಲ್ಲ ಅಂದರೆ CM ಹತ್ರ ಹೋಗಿ, ಇಲ್ಲಾಂದರೆ ಮೈನ್ಸ್ ಮಿನಿಸ್ಟರ್ ಆದ್ರೂ ಹೋಗಿ ಕರ್ಕೊಂಡು ಹೋಗೋ ಜವಾಬ್ದಾರಿ ನಂದು ಅಂತ ಹೇಳ್ತಾ ಇದ್ದೀನಿ. ಐ ವಿಲ್ ಟೇಕ್ ದ ಇನಿಷಿಯೇಟಿವ್ ಆಫ್ ಟೇಕಿಂಗ್ ಯು ಪೀಪಲ್ ಟು ಗೌರ್ಮೆಂಟ್ ಆಫ್ ಇಂಡಿಯಾ, ವೆದರ್ ಇಟ್ ಇಸ್ ದ ಸೆಕ್ರೆಟರಿ ಮೈನ್ಸ್, ವೆದರ್ ಇಟ್ ಇಸ್ ಮಿನಿಸ್ಟ್ರಿ ಮೈನ್ಸ್. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ನನ್ನನ್ನು ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ನಾನೇನು ಬೇರೆ ಏನು ಹೇಳ್ತಾ ಇಲ್ಲ. ಅದ್ರ ಪ್ರಕಾರ ಅವರು ಮಾಡೋಕ್ಕೆ ಹೋದರೆ ದೀಸ್ ಪೀಪಲ್ ಹ್ಯಾವ್ ಟು ಗಿವ್ ಬ್ಯಾಕ್ ದ ಅಡಿಷ್ನಲ್ ಹೌಸಸ್. ದಟ್ ಈಸ್ ವಾಟ್ ದೇ ಆರ್ ಆಸ್ಕಿಂಗ್. ಇಫ್ ದೇ ವಾಂಟ್ ಪೊಸಿಷನ್ ಸರ್ಟಿಫಿಕೇಟ್ ಅವರು ವಾಪಸ್ ಕೊಡಬೇಕಾಗುತ್ತೆ. ಪೊಸಿಷನ್ ಸರ್ಟಿಫಿಕೇಟ್ ಬೇಡ ಅಂದರೆ 2-3 ಮನೇಲಿ ಅವ್ರು ಹಂಗೆ ಕಂಟಿನ್ಯೂ ಆಗ್ಬೋದು. ಪ್ರಾಬ್ಲಮ್ ಈಸ್ ಪೊಸಿಷನ್ ಸರ್ಟಿಫಿಕೇಟ್ ತೊಗೊಂಡ್ರೇ ಅವ್ರಿಗೆ ಒಳ್ಳೆಯದು. ಆವಾಗ ಏನು ಅವರು ಸಿಗ್ನೇಚರ್ಸ್ ಮಾಡಿ ಏನು ಒಪ್ಕೊಂಡಿದ್ದಾರೆ ಸೆಟಲ್ಮೆಂಟಲ್ಲಿ, 1 ವರ್ಕರ್ 1 ಹೌಸ್ ಅಂತಿದೆ. ಸೊ ದೇ ಆರ್ ಸ್ಟಿಕ್ಕಿಂಗ್ ಆನ್ ಟು ದಟ್ ರೂಲ್ಸ್. ಈಗ ಎಕ್ಸ್ಟ್ರಾ ಏನು ಮನೆಗಳಿದೆಯೋ ಅದನ್ನು ವಾಪಸ್ ಮಾಡಬೇಕು, ಅದನ್ನು ವಾಪಸ್ ಕೊಡಿ ಅಂತ ಹೇಳ್ತಾರೆ. ಅಲ್ಲ, ಒಂದು ಇಫ್ ಯು ವಾಂಟ್ ಅ ಪೊಸಿಷನ್ ಸರ್ಟಿಫಿಕೇಟ್, ಇಫ್ ಯು ಡೋಂಟ್ ವಾಂಟ್ ಪೊಸಿಷನ್ ಸರ್ಟಿಫಿಕೇಟ್, ಯು ಕಂಟಿನ್ಯೂ ಲೈಕ್ ದಟ್ ವಿಚ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಇಲ್ಲಿಗಲ್. ಈಗ ಅಡಿಷ್ನಲ್ ಹೌಸಸ್ ಇರೋರಿಗೆ ಒಂದು ರಿಕ್ವೆಸ್ಟೇಷನ್ ಲೆಟರ್ ಕೊಡಿ, ನಮ್ಮ ಪೊಸಿಷನ್ ಕೊಡಿ ಅಂತ ಹೇಳಿದ್ದೀನಿ. ದಟ್ ಇಸ್ ವಾಟ್ ದೇ ಆರ್ ಸೇಯಿಂಗ್. ಲೆಟ್ ಎವ್ರಿಥಿಂಗ್ ಗೆಟ್ ಸೆಟಲ್ಡ್. ಲೆಟ್ ದೆಮ್ ಟೇಕ್ ದ ಪೊಸಿಷನ್ ಸರ್ಟಿಫಿಕೇಟ್. ಲೆಟ್ ದೆಮ್ ಹ್ಯಾವ್ ದಟ್ ಹೌಸಸ್ ಲೈಕ್ ದಟ್ ಓನ್ಲಿ. ಯಾರು ಬೇರೆಯವ್ರು ಬಂದಂತೂ ಆಕ್ಯುಪೈ ಮಾಡೋಕ್ಕಾಗಲ್ಲ, ಅದು ಹಂಗೆ ಇರುತ್ತೆ. ಆ ಒಂದು ಲೆಟ್ರ್ ಕೊಡೋಕ್ಕೆ ಕೇಳಿದ್ದೀನಿ, ಎಲ್ಲ ರೆಡಿ ಮಾಡಿ. ಆ ಲೆಟ್ರ್ ರೆಡಿ ಮಾಡಿ ಕೊಡೋಕ್ಕೆ ಕೇಳಿದ್ದೀನಿ. ಈಗ ಐ ಟೋಲ್ಡ್ ದೆಮ್ ಆಲ್ಸೋ ದೇ ಆರ್ ಗೋಯಿಂಗ್ ಟು ಗಿವ್ ಯು ಅ ಲೆಟರ್ಸ್ ದೇ ಸೇಯಿಂಗ್ ದಿಸ್ ಅಲ್ಲ. ಅದಕ್ಕೂ ಅವರು ಲೆಟ್ ದೆಮ್ ಗಿವ್ ಸರ್ ವಾಟ್ ಎವರ್ ಇಟ್ ಇಸ್ ಅಂತ ಅವರು ಹೇಳಿದ್ದಾರೆ. ಟು ಗೆಟ್ ಅ ಪೊಸಿಷನ್ ಸರ್ಟಿಫಿಕೇಟ್ ದೇ ಹ್ಯಾವ್ ಟು ಫಾಲೋ ದಿಸ್ ರೂಲ್ಸ್. ಆಮೇಲೆ ಅವರು ಹೇಳಿದ್ದಾರೆ, ದೇ ಹ್ಯಾವ್ ರಿಕ್ವೆಸ್ಟೆಡ್ ಮೀ ಪ್ಲೀಸ್ ಸಾಲ್ವ್ ದ ಪ್ರಾಬ್ಲಮ್ ಆಫ್ BJML ಎಂಪ್ಲಾಯೀಸ್. ಯು ಬೀಯಿಂಗ್ ಎನ್ MP have approached me almost 5 to 6 times here. So you are the only one who is taking initiative ಅಂತ ಏನೊಂದು ಮಾಹಿತಿ ಹೇಳ್ತಾರೆ. ದಟ್ ಈಸ್ ವಾಟ್ ಐ ಆಮ್ ರಿಕ್ವೆಸ್ಟಿಂಗ್ BJML ಎಂಪ್ಲಾಯೀಸ್ಗೆ
ಯೂನಿಯನ್ ಅವ್ರಿಗೆ ದಯವಿಟ್ಟು ಎಲ್ಲರೂ ಒಂದಾಗಿ ಒಂದು ಪ್ಲ್ಯಾಟ್ಫಾರ್ಮ್ ಮೇಲೆ ಬಂದರೆ ಇಟ್ ವಿಲ್ ಬಿ ಈಸಿಯರ್ ಫಾರ್ ಮೀ ಟು ಟಾಕ್ ಅಂತ ಹೇಳ್ತಾರೆ. BGML employees to get their settlement of 257 crores or whatever it is. ಹೈಕೋರ್ಟಲ್ಲಿ ಏನಾಗಿದೆ, ಬಿಕಾಸ್ ಹೈಕೋರ್ಟಲ್ಲಿ ಅವ್ರು ಲಾಸ್ಟಲ್ಲಿ ಏನು ಹೇಳಿದ್ದಾರೆ ಅಂದರೆ ದೇ ಹ್ಯಾವ್ ಗಾನ್ ಆ್ಯಸ್ ಪರ್ ದ ರೂಲ್ಸ್, ಆ್ಯಸ್ ಪರ್ ದ ಗೌರ್ಮೆಂಟ್ ರೂಲ್ಸ್, based on the legal opinion of the BGML advocates, the BGML management filed an appeal challenging the orders possessed by the learned single judge before the Honorable Division Bench High Court of Karnataka at Bangalore in original side appeal OSA number 16 and 17 of 2024. So they have gone for an appeal for that 250 crores ಏನೊಂದು ಇದು ಮಾಡಿದಾರಲ್ಲ ಹೈಕೋರ್ಟ್ ಸಿಂಗಲ್ ಬೆಂಚ್, they have gone for an appeal. ಕೇಳ್ತಾ ಇದ್ದಾರೆ ಸರ್, ನೀವೆಲ್ಲ ಇನ್ಫ್ಲೂಯೆನ್ಸ್ ಮಾಡಿ ಅಪೀಲ್ ಹೋಗುತ್ತೆ. ನಾನು ಇನ್ಫ್ಲೂಯೆನ್ಸ್ ಮಾಡ್ತೀನಿ ಅಂದರೆ ಇವಾಗ ಎಲ್ಲೋ ಒಂದು ಕಡೆ ಕ್ರಿಕೆಟ್ ಇವಾಗ IPL ಜೋರಾಗಿ ನಡೀತಾ ಇದೆ, ಒಬ್ಬನು ವೈಡ್ ಅಂತಾನೆ, ಒಬ್ಬನು ನಾಟ್ ವೈಡ್ ಅಂತಾನೆ, ದೇ ಗೋ ಫಾರ್ ಅ ಥರ್ಡ್ ಅಂಪೈರ್ ಡಿಸಿಷನ್. ಸೊ ಐ ಆಮ್ ಆಸ್ಕಿಂಗ್ ದೀಸ್ ಪೀಪಲ್, ಪ್ಲೀಸ್ ಬಿಕಮ್ ಒನ್. ಯಾರೋ ಒಬ್ಬರು ಜವಾಬ್ದಾರಿ ಕೊಡಿ, ಪ್ಲೀಸ್ ಸಾಲ್ವ್ ದಿಸ್ ಪ್ರಾಬ್ಲಮ್, ವೆದರ್ ಇಟ್ ಈಸ್ ಎನ್ MP ಆರ್ ವೆದರ್ ಇಟ್ ಈಸ್ MLA ಆರ್ ವೆದರ್ ಇಟ್ ಈಸ್ ನೆಕ್ಸ್ಟ್ ಪರ್ಸನ್. ಪ್ಲೀಸ್ ಟೇಕ್ ದ ಡಿಸಿಷನ್, ಅಷ್ಟೇ ನಾನು ಹೇಳ್ತಾ ಇರೋದು. ನೀವು ಎಲ್ಲರೂ ಒಂದಾಗಿ ಯಾರೋ ಒಂದೋ ಇಲ್ಲ ಇಬ್ಬರನ್ನೋ ಇಲ್ಲಾಂದ್ರೆ 5 ಜನನ 3 ಜನನ ಒಂದು ಮಾಡಿ, these people are ready to take a decision from all the 2,800 management BGM employees ಅಂತ ಮುಂದೆ ಬಂದರೆ I can sit and talk ಅಂತಾರೆ. That is what I am saying. ನೀವೇ ಇನಿಷಿಯೇಟ್ ತಗೊಳ್ಳಿ, ಎಲ್ಲರನ್ನ ಕರೆಸಿ ನೀವೆಲ್ಲ ಮಾಡಿ ಮುಂದಾಗಿ ಬನ್ನಿ ಅಂತ ನೀವು ಟೇಕ್ ಇನಿಷಿಯೇಟಿವ್ ಅಂತ. ನಾನು ಒಂದ್ಸತಿ ರಾಜೇಂದ್ರನ್ ಅವರೊಂದು ಮೀಟಿಂಗ್ ಮಾಡಿದಾಗ ಐ ಹ್ಯಾಡ್ ಅ ಮೀಟಿಂಗ್, ನಾನು ಅದೇ ಅವತ್ತು ಹೇಳಿದ್ದೆ. ಅದಾದಮೇಲೆ ಸುಮಾರು ಒಂದು 15-20 ದಿನ ಆದಮೇಲೆ ಯಾರೋ ಒಂದು ಮೀಟಿಂಗ್ ಮಾಡಿ, ಹೂ ಇಸ್ ದ MP, ವಾಟ್ ಡಸ್ ಹಿ ನೋ ಅಂತ ಹೇಳ್ತಾರೆ. ವಾಟ್ ಡಸ್ ಹಿ ನೋ ಅಂದರೆ ವಾಟ್ ಎವರ್ ಐ ನೋ ಐ ಆಮ್ ಪುಟಿಂಗ್ ಇಟ್ ಫಾರ್ವರ್ಡ್ ಟು ದ ಗೌರ್ಮೆಂಟ್ ಆಫ್ ಇಂಡಿಯಾ. If I don't know, please give me information, please help me to understand things. I am not saying I am Lord, ನನಗೆ ಎಲ್ಲ ಗೊತ್ತು ಅಂತ ನಾನು ಹೇಳ್ತಾ ಇಲ್ಲ. ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ನೀವು ಮಾಹಿತಿ ಕೊಡಿ, ನಾನು ತಿಳ್ಕೊಳ್ಳೋಕೆ ರೆಡಿ ಇದ್ದೀನಿ. ಗೌರ್ಮೆಂಟ್ ಆಫ್ ಇಂಡಿಯಾ ಅಲ್ಲಿ ಹೋಗಿ ಹೇಳೋಕ್ಕೆ, ಅವ್ರಿಗೆ ಕನ್ವಿನ್ಸ್ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀನಿ, ಅಷ್ಟೇ ಹೊರತು ಐ ಆಮ್ ನಾಟ್ ಸೇಯಿಂಗ್ ಐ ಆಮ್ ಎಗೇನ್ಸ್ಟ್ ಎನಿ ಒನ್. ಸರ್ ಆಲ್ರೆಡಿ 25 years ಆಗಿದೆ.